ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಪವಿತ್ರಾಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ಚಳಿಗಾಲದಲ್ಲಿ ಸ್ಕಿನ್ ಪ್ರಾಬ್ಲಮ್ ಕಾಮನ್ನು. ನೀನು ಮನೇಲಿ ತಾನೇ ಇರ್ತೀಯ ಅಂತ ಎಲ್ಲರೂ ಹೇಳಿ ಹೇಳಿ ನಮಗೇನಾಗ್ಬಿಟ್ಟಿರುತ್ತೆ, ಅದೇ ನಮ್ಮ ತಲೆಯಲ್ಲಿ ನಾವು ಮನೇಲಿ ತಾನೇ ಇರ್ತೀವಿ ಅಂತ ಏನೂ ಕೇರ್ ಮಾಡೋದಿಲ್ಲ. ಸೊ ನಮ್ಮ ಸ್ಕಿನ್ ಕೇರ್ ಕೂಡ ತುಂಬಾ ಇಂಪಾರ್ಟೆಂಟು. ಹೇಗೆ ಅಂತ ನನ್ನ ಒಂದು ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ವಿಂಟರ್ ಟೈಮಲ್ಲಿ ಸ್ಕಿನ್ ಡ್ರೈ ಆಗಬಾರ್ದು, ಗ್ಲೋ ಆಗಿರಬೇಕು ಅಂತ ಅಂದರೆ ಒಂದು ಬಾಡಿ ಸ್ಕ್ರಬ್ಬನ್ನು ಮಾಡ್ಕೋಬೋದು. ಅದಕ್ಕೆ ನಾನು ಸ್ವಲ್ಪ ಶುಗರನ್ನು ತೊಗೊಂಡಿದ್ದೀನಿ, ವೈಟ್ ಶುಗರ್. ಅದ್ರ ಜೊತೆಗೆ ಒಂದು ದೊಡ್ಡ ಸ್ಪೂನಷ್ಟು ತೆಂಗಿನ ಎಣ್ಣೆ ತೊಗೊಂಡಿದ್ದೀನಿ. ಇದು ಬಂದು ಗಾಣದಲ್ಲಿ ತೆಗಿತಾರಲ್ಲ ಆ ಥರ ತೆಂಗಿನ ಎಣ್ಣೆ. ನಿಮಗೆ ಇದಿಲ್ಲ ಅಂತ ಅಂದರೆ ನಾರ್ಮಲ್ ಕೊಕೊನಟ್ ಆಯಿಲ್, ಪ್ಯಾರಾಚೂಟ್ ಯಾವುದಾದ್ರೂ ಸರಿ ಯೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ಆಲ್ಮಂಡ್ ಆಯಿಲ್ ಇಲ್ಲ ಏನು ಮಾಡೋದು ಅಂದರೆ ಸ್ಕಿಪ್ ಮಾಡ್ಬೋದು, ನೋ ಪ್ರಾಬ್ಲಮ್. ಇದೊಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಕೊಬ್ಬರಿ ಎಣ್ಣೆನೇ ಮೇನ್ ಇಲ್ಲಿ. ಅದ್ರ ಜೊತೆಗೆ ಸ್ವಲ್ಪ ಕಾಫಿ ಪುಡಿ ಯಾವುದಾದ್ರೂ ಹಾಕ್ಕೋಬೋದು. ನಮ್ಮ ಮನೆಯಲ್ಲಿ ನಾನು ಕಾಫಿ ಕುಡಿಯಲ್ಲ, ನನ್ನ ಹಸ್ಬೆಂಡ್ ಯಾವ್ದು ಕುಡಿತಾರೋ ಅದನ್ನೇ ಹಾಕ್ಕೊಳ್ಳೋದು. ಅದನ್ನು ಒಂದು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ಅಂತ ನೀವು ನೋಡಿ. ಜಾಸ್ತಿ ಫುಲ್ ಬಾಡಿಗೆ ಮಾಡ್ತೀನಿ ಅಂತಂದರೆ ಸ್ವಲ್ಪ ಜಾಸ್ತಿ, ಕೈ ಕಾಲು ಫೇಸ್ ಅಂತಂದರೆ ಇಷ್ಟು ಸಾಕಾಗುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡೋದು ಅಂತಂದರೆ ಲೈಟಾಗೆ ಸ್ಕ್ರಬ್ ಮಾಡಬೇಕಾಗತ್ತೆ. ಈ ಥರ ಇಡೀ ಫೇಸ್, ನೆಕ್, ಕೈಗೆ ಮತ್ತು ಕಾಲು ತುಂಬ ಇಂಪಾರ್ಟೆಂಟ್. ಕಾಲನ್ನು ನಾವು ಮರ್ತೇ ಬಿಡ್ತೀವಿ. ಆಮೇಲೆ ಹೋಮ್ ಮೇಕರ್ಗೆ ಅಂತ ಅಂದರೆ ಮನೇಲಿ ಇರೋವಂಥ ಹೌಸ್ ವೈಫ್ಗೆ ಏನಕ್ಕೆ ಇದೆಲ್ಲ, ನೀವು ಮನೇಲಿ ತಾನೇ ಇರ್ತೀಯ ಅಂತ ಆ ಥರ ಏನಲ್ಲ. ಯಾಕೆಂತಂದರೆ ನಾವು ತುಂಬ ಯಾವಾಗ್ಲೂ ಪಾತ್ರೆ ತೊಳೆಯೋ ಸೋಪಲ್ಲಿ ಪಾತ್ರೆ ತೊಳಿತಾ ಇರ್ತೀವಿ, ನೀರಲ್ಲಿ ಆಡ್ತಾ ಇರ್ತೀವಿ, ಜೊತೆಗೆ ಬಟ್ಟೆ ಒಗೆಯೋ ಸೋಪು, ಸೋಪಿನ ಪುಡಿ. ಸೊ ಇದೆಲ್ಲ ನಮ್ಮ ಒಂದು ಕೆಮಿಕಲ್ ಏನಾಗುತ್ತೆ, ಕೈಯನ್ನು ಬೇಗ ಸುಕ್ಕಾಗಿ ಮಾಡುತ್ತೆ, ಏಜ್ ಆಗಿರೋ ಥರ ಕೈ ಕಾಣಿಸುತ್ತೆ. ಜೊತೆಗೆ ಡ್ರೈ ಆಗಿಬಿಡುತ್ತೆ, ಸಿಕ್ಕಾಪಟ್ಟೆ ಡ್ರೈ ಆಗುತ್ತೆ. ಈ ಚಳಿಲಿ ಯಾರು ತಾನೇ ನೀರು ಕುಡಿತಾರೆ ಹೇಳಿ? ಚಳಿ ನೀರು ಕುಡಿಯಲ್ಲ. ಆಮೇಲೆ ಚಳಿ ಅಂತ ಹೇಳ್ಬಿಟ್ಟು ಬಿಸಿ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಕೂಡ ಬೇಗ ಸ್ಕಿನ್ ಒಣಗುತ್ತೆ. ಜೊತೆಗೆ ಸೋಪ್ ಯೂಸ್ ಮಾಡೋದೇ ಬೇಡ ಅಂತ ಹೇಳ್ತೀನಿ. ಅದು ತುಂಬಾ ಡ್ರೈ ಮಾಡೋದು ಸ್ಕಿನ್ನನ್ನು. ಇವಾಗಂತೂ ನ್ಯಾಚುರಲ್ ಆಯಿಲ್ ಇರಲ್ಲ ಬಾಡಿಯಲ್ಲಿ. ಸೊ ಹಾಗಾಗಿ ಈ ಒಂದು ಬಾಡಿ ಸ್ಕ್ರಬ್ಬಲ್ಲಿ ಚೆನ್ನಾಗಿ ನಿಮ್ಮ ಕೈ, ಮುಖ, ಕಾಲು ಮೇಯ್ನು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ, ಮಾಯಿಶ್ಚರ್ ಆಗುತ್ತೆ. ಮತ್ತು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಮಾಡೋದ್ರಿಂದ ತುಂಬ ಜನದ ಕೈಯಲ್ಲಿ ಈ ಬೋನ್ಸ್ ಏನಿರುತ್ತಲ್ಲ ಆ ಪಾಯಿಂಟಲ್ಲಿ ಬ್ಲ್ಯಾಕ್ ಆಗಿರುತ್ತೆ. ಅದು ಈ ಸ್ಕ್ರಬ್ ಮಾಡೋದ್ರಿಂದ ಆಗೋದಿಲ್ಲ. ನೀವು ನೋಡ್ತಾ ಇರ್ಬೋದು ನನ್ನ ಕೈಯಲ್ಲಿ ಆ ಥರ ಬ್ಲ್ಯಾಕ್ ಆಗಲ್ಲ. ನಾನು ಯಾವಾಗಲೂ ಇದನ್ನು ಮಾಡ್ತಾ ಇರ್ತೀನಿ. ಅಂದರೆ ಏನೇ ಸ್ಕ್ರಬ್ ಮಾಡಿದ್ರು ಫಸ್ಟು ನಾನು ಈ ಪಾಯಿಂಟಲ್ಲಿ ಮಾಡ್ಕೋತೀನಿ. ಹಾಗೆ ಕೈ ಹಿಂದೆಗಡೆ ಇಲ್ಲೊಂದು ಬೋನ್ ಇರುತ್ತಲ್ಲ ಅಲ್ಲಿ ಕೂಡ ಅಷ್ಟೇ, ಮತ್ತು ಕಾಲಲ್ಲೂ ಕೂಡ ಅಷ್ಟೇ ಒಂದೊಂದು ಪಾಯಿಂಟಲ್ಲಿ ನಮಗೆ ಬ್ಲ್ಯಾಕ್ ಆಗಿರುತ್ತೆ. ಸೊ ಅದನ್ನು ಹೋಗಿಸ್ಬೇಕಂತಂದರೆ ಈ ಸ್ಕ್ರಬ್ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಾವು ನೀರು ಕುಡಿಯೋಲ್ಲ ಅಂತ ಹೇಳಿದ್ನಲ್ಲ, ದಿನ 8 ಗ್ಲಾಸ್ ನೀರು ಕುಡಿಬೇಕು. ಅದರಲ್ಲಿ ಚಳೀಲಿ ಆಗೋದೇ ಇಲ್ಲ, ಕುಡಿಯೋದು ಇಲ್ಲ. ವಿಂಟರ್ ಅಂದರೆ ನೋಡೋದಕ್ಕೆ ಬ್ಯೂಟಿಫುಲ್ ಆಗಿರೋವಂಥ ಒಂದು ಸೀಸನ್, ಆದರೆ ಸ್ಕಿನ್ನ ತುಂಬಾ ಡ್ರೈ ಮಾಡುತ್ತಲ್ವ. ಸೊ ಹಾಗಾಗಿ ಮನೇಲಿರೋ ಹೆಣ್ಮಕ್ಳಾಗಲಿ ಅಥವಾ ಹೊರಗಡೆ ಹೋಗೋರಾದರೂ ಆಗಲಿ ಖಂಡಿತ ಈ ಒಂದು ಸ್ಕ್ರಬ್ಬನ್ನು ಟ್ರೈ ಮಾಡಿ. ಅಷ್ಟು ಎಫೆಕ್ಟಿವ್ ಆಗಿರುತ್ತೆ. ನಾನು ಕಾಲ್ಗಂತೂ ಮಾಡೇ ಮಾಡ್ತೀನಿ. ಇಲ್ಲ ಅಂತಂದರೆ ನನ್ನ ಕಾಲು ಅಂದರೆ ನೆಲದಲ್ಲಿ ಓಡಾಡ್ತಾ ಇರ್ತೀವಲ್ಲ, ಕೋಲ್ಡ್ ಇರುತ್ತೆ, ಬೇಗನೆ ಒಂಥರ ಸುಕ್ಕಾಗ್ತಾ ಇರುತ್ತೆ, ಡ್ರೈ ಆಗ್ತಾ ಇರುತ್ತೆ. ನಿಮ್ಗೆ ಗೊತ್ತಿರೋ ಥರ ಮಸಾಜ್ ಬೇಕಾದ್ರೆ ಮಾಡ್ಬೋದು. ಶುಗರಲ್ಲಿ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಮತ್ತು ಕಾಫಿ ಯೂಸ್ ಮಾಡೋದ್ರಿಂದ ಅಕಸ್ಮಾತ್ ನೀವೇನಾದರೂ ಹೊರಗಡೆ ಹೋಗೋರಾಗಿ ಟ್ಯಾನ್ ಆಗಿದ್ರೆ ಅದು ಕೂಡ ಹೋಗುತ್ತೆ. ಕೋಕೋನಟ್ ಆಯಿಲ್ ಬಂದ್ಬಿಟ್ಟು ಸ್ಕಿನ್ ಗ್ಲೋ ಮಾಡುತ್ತೆ, ಜೊತೆಗೆ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ. ಕೋಕೋನಟ್ ಆಯಿಲಲ್ಲಿ ತುಂಬ ಒಳ್ಳೆಯ ಪ್ರಾಪರ್ಟೀಸ್ ಇದೆ. ಸೊ ಹಾಗಾಗಿ ಅದನ್ನು ಯೂಸ್ ಮಾಡ್ಬೋದು ಸ್ಕಿನ್ಗೆ. ನಮಗೊಬ್ಬರು ಡಾಕ್ಟ್ರ್ ಇದ್ರು, ಯಾವಾಗಲೂ ಹೇಳ್ತಾಯಿದ್ರು ಎವ್ರಿ ಡೇ ಕೋಕೋನಟ್ ಆಯಿಲ್ನ ಅಪ್ಲೈ ಮಾಡೇ ಸ್ನಾನ ಮಾಡಿ, ಯಾವುದೇ ಕಾಯಿಲೆ ಬರಲ್ಲ ನಿಮಗೆ ಅಂತ. ಸೊ ನಾನು ಈಗ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ವಾಶ್ ಮಾಡಿ ಅಂದ ತಕ್ಷಣ ಮತ್ತೆ ಹೋಗಿ 3 ಸರಿ ಎಣ್ಣೆ ಜಿಡ್ಡು ಹೋಗಲಿ ಅಂತ ಹೇಳ್ಬಿಟ್ಟು ಸೋಪ್ ಹಾಕಿದ್ರೆ ಮತ್ತೆ ಸ್ಕಿನ್ ಅದೇ ಥರ ಡ್ರೈ ಆಗುತ್ತೆ. ಸೋಪ್ ಹಾಕಬೇಡಿ. ಒಂದು ಸರಿ ಫೇಸ್ ವಾಶ್ ಹಾಕೋಂಗಿದ್ರೆ ಒಂದು ಸರಿ ಫೇಸ್ ವಾಶ್ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಸೋಪ್ ಹಾಕೋಂಗಿದ್ರೆ ಒಂದೇ ಸರಿ ನೀಟಾಗಿ ವಾಶ್ ಮಾಡಿಬಿಡಿ. ಮತ್ತೆ ಸ್ವಲ್ಪ ಏನೋ ಸಾಫ್ಟಾಗಿದೆ, ಆಯಿಲ್ ಥರ ಇದೆ ಅಂತ ಮತ್ತೆ ಹಾಕ್ಬಿಡಿ. ಬಾಡಿ ವಾಶ್ ಯೂಸ್ ಮಾಡೋದು ಒಳ್ಳೆಯದು ಜಾಸ್ತಿ ಸೋಪ್ಗಿಂತ. ನೋಡ್ಬೋದು ನಿಮ್ಗೆ ಎಷ್ಟು ನನ್ನ ಸ್ಕಿನ್ನಲ್ಲಿ ಆ ಥರ ಎಲ್ಲ ಬ್ಲ್ಯಾಕ್ ಎಲ್ಲ ಇಲ್ಲ. ತುಂಬಾ ಒಳ್ಳೆಯ ರೆಮಿಡಿ ಇದು ವಿಂಟರ್ ಸ್ಕಿನ್ ಕೇರ್ಗೆ. ಇದು ನನ್ನ ಚಳಿಗಾಲದ ನನ್ನ ತ್ವಚೆಯ ಆರೈಕೆ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಇಷ್ಟೆಲ್ಲ ಮಾಡಿದ್ಮೇಲೆ ಒಂದು ನೈಲ್ ಪಾಲಿಶ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ನೀವು ನೋಡ್ತಾ ಇರ್ಬೋದು ಇಷ್ಟು ಸಾಫ್ಟಾಗಿದೆ ಅಂತ. ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ರೆಮಿಡಿ. ಈವ್ನಿಂಗ್ ಆಯಿತು. ಈವ್ನಿಂಗ್ ಆದಮೇಲೆ ದೇವ್ರ ಪೂಜೆ ಅಂತೂ ಮಾಡಬೇಕು. ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ, ಇಬ್ಬರು ಕೂಡ ಫ್ರೆಶ್ ಅಪ್ ಆಗಿದ್ವಿ. ಸೊ ಹಾಗಾಗಿ ದೇವ್ರಿಗೆ ಒಂದು ಊದ್ಗಡ್ಡೆ ಹಚ್ಬಿಟ್ಟು, ಪ್ರಗತಿ ಟ್ಯೂಷನ್ಗೆ ಟೈಮ್ ಆಗಿತ್ತು, ಅವ್ರು ಟ್ಯೂಷನ್ಗೆ ಹೋಗಿದ್ರು. ಸೊ ಹಾಗಾಗಿ ಪ್ರಗತಿ ಇಲ್ಲ ಇಲ್ಲಿ. ಅಷ್ಟರೊಳಗೆ ನಾವು ಕೂಡ ಸಂಜೆ ಆದಮೇಲೆ ಡೈಲಿ ಒಂದ್ಸರಿ ದೇವ್ರ ಪ್ರಾರ್ಥನೆ ಮಾಡಬೇಕಲ್ವ, ಹಾಗೆ ಮಾಡಿ
ಇವತ್ತಿನ ವ್ಲಾಗಲ್ಲಿ ನಾನು ನೈಟ್ ಟೈಮ್ ಹೇಗೆ ಬೇಗ ಡಿನ್ನರನ್ನು ನಾನು ಮಾಡಿ ಮುಗಿಸ್ಕೊತೀನಿ ಅಥವಾ ಅದಕ್ಕೆ ಹೇಗೆ ನಾನು ಯಾವ ಟಿಪ್ಸನ್ನು ಫಾಲೋ ಮಾಡ್ತೀನಿ ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ಕೊತೀನಿ. ತುಂಬ ಚಿಕ್ಕ ಮಗು ಇರುವಾಗ ಮನೆಯಲ್ಲಿ ಸ್ವಲ್ಪ ಕಷ್ಟ ಈ ಅಡುಗೆ ಮಾಡೋದು, ಪ್ಲ್ಯಾನ್ ಮಾಡೋದು, ನಾವು ಅಂದ್ಕೊಂಡಂಗೆ ಆಗುತ್ತೆ ಅನ್ನೋದೆಲ್ಲ ಸ್ವಲ್ಪ ಕಷ್ಟನೇ. ಆದ್ರೂ ಕೂಡ ಹೆಲ್ಪ್ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ನಾನು ಫಾಲೋ ಮಾಡೋ ಒಂದಷ್ಟು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸಂಜೆ ಟೀ ಹಾಗೆ ದಿಲ್ ಪಸಂದ್ ತೊಗೊಂಡು ಬಂದಿದ್ರು ಇವತ್ತು. ಅದರ ಜೊತೆಗೆ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಅಷ್ಟೇ. ಪ್ರಗತಿ ತಿಂದ್ಬಿಟ್ಟೆ ಹೋಗಿದ್ರು. ಫಸ್ಟೇ ಹಾಲು ಕೊಟ್ಟಿದ್ದೆ, ಹಾಲು ಕೊಟ್ಟಿಲ್ಲ, ಬರೀ ದಿಲ್ ಪಸಂದ್ ತಿಂದ್ಬಿಟ್ಟು ಹೋದರು, ಬಂದಮೇಲೆ ಹಾಲು ಕುಡಿತೀನಿ ಅಂತ. ಹಾಗಾಗಿ ನಾನು ಪ್ರೀತಮ್ ಆಟ ಆಡೋದನ್ನು ನೋಡ್ತಾ ಎಂಜಾಯ್ ಮಾಡ್ತಾ ನನ್ನ ಈವ್ನಿಂಗ್ ಟೀಯನ್ನು ಕುಡಿತಾ ಇದ್ದೆ. ಅಷ್ಟರೊಳಗೆ ನನ್ನ ಮಗಳು ಬಂದಳು ಅಂತ ಹೇಳ್ಬಿಟ್ಟು ಕಾಲಿಂಗ್ ಬೆಲ್ ಬಂತು. ಸೊ ಮಗಳು ಬಂದಳು ಅಂತ ಹೋಗಿ ತೆಗೆದೆ. ನನ್ನ ಫ್ರೆಂಡ್ ಬಂದಿದ್ದರು. ನನ್ನ ಫ್ರೆಂಡು ಅಂದರೆ ನೈಬರು, ಗೊತ್ತಿಲ್ಲ ಅದು ರೆಕಾರ್ಡ್ ಆಗಿತ್ತು. ಸೊ ಹಾಗಾಗಿ ನಾನು ಹಾಗೇ ಕಂಟಿನ್ಯೂ ಮಾಡಿದೆ. 2 ಲೈಟ್ ಹಾಕೋಕೆ ಹೋಗ್ಬಿಟ್ಟು ಲೈಟೇ ಆಫ್ ಮಾಡ್ತಾಯಿದ್ದೀನಿ. ಅವರು ನೀರು ದೋಸೆ ಮತ್ತು ಅವ್ರ ಕಡೆ ಸ್ಪೆಷಲ್ ಏನೋ ತೊಗೊಂಡು ಬಂದಿದ್ದರು. ಸರಿ ಅಂತ ಹೇಳ್ಬಿಟ್ಟು ಈಸ್ಕೊಂಡೆ. ತುಂಬ ಚೆನ್ನಾಗಿತ್ತು. ನೀರು ದೋಸೆ ನನಗೆ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಅದ್ರ ಜೊತೆಗೆ ಪ್ರೀತಮ್ದು ಪ್ರೀವಿಯಸ್ ಡೇ ನಾನು ವ್ಲಾಗ್ ಮಾಡಿರಲಿಲ್ಲ. ಹಾಗೆ ಸ್ಟ್ರೋಲರ್ ಮೇಲೆ ಕೂರಿಸಿದ್ದೆ. ಇದು ತುಂಬಾ ಇಷ್ಟ ಆಯಿತು ನನಗೆ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸ್ಟ್ರೋಲರಲ್ಲಿ ಕೂರಿಸ್ಬಿಟ್ಟು ರೂಮಲ್ಲಿ ಹೋಗಿ ಬರೋಷ್ಟ್ರಲ್ಲಿ ಕೆಳಗಡೆ ಕೂತ್ಕೊಂಡ್ಬಿಟ್ಟಿದ್ದೆ. ಹಿಂಗೆ ಕೂತ್ಕೊಂಡೆ, ನೀನು ಹಿಂಗೆ ಇಳಿದೆ ಕೆಳಗಡೆ ಅನ್ನೋದನ್ನು ನಾನು ನೋಡಬೇಕಂತ ಮತ್ತೆ ಕೂರಿಸಿ ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಂಡೆ. ಸೊ ಆವಾಗ ಹೆಂಗೆ ಇಳಿದೆ ಅಂತ ತೋರಿಸ್ದೆ ನನ್ನ ಮಗ. ಸೊ ಇಷ್ಟೇ. ಇವಾಗ ನನ್ನ ಮಗನ ಎಲ್ಲೂ ಕಟ್ಟಾಕೋಕ್ಕಾಗಲ್ಲ. ಆಮೇಲೆ ಸೋಫಾ ಮೇಲೂ ಕೂಡ ಹತ್ತುತ್ತಾನೆ ಇವಾಗ ಒಬ್ಬನೇ. ಏನಾದರೂ ಪಿಲ್ಲೋ ಏನಾದರೂ ಕೆಳಗಡೆ ಇದ್ದರೆ ಆ ಪಿಲ್ಲೋ ಹತ್ತಿ ಅದ್ರ ಮೇಲೆ ಸೋಫಾನು ಕೂಡ ಹತ್ಬಿಡೋದು. ಸ್ವಲ್ಪ ನೋಡಿ ಆರಾಮಾಗಿ ಇಳಿದು ಬಂದು ಕೂತಿದ್ದ, ಹಿಂಗೆ ಕೂತಿದ್ದ. ನನಗೆ ಶಾಕ್, ನಾನು ಮೇಲೆ ಕೂರಿಸಿದ್ದೀನಿ, ನೀನು ಕೆಳಗಡೆ ಹೆಂಗೆ ಬಂದೆ ತೋರಿಸು ಅಂತ ಹೇಳಿ ಮತ್ತೆ ಅವನ್ನ ಕೂರಿಸಿ ಇದನ್ನು ರೆಕಾರ್ಡ್ ಮಾಡಿದ್ದು. ಸೊ ಅದಾದಮೇಲೆ ಸಂಜೆ ಏನಂತ ಅಂದರೆ, ನಾನು ಈವ್ನಿಂಗ್ 6 ಗಂಟೆಗೆ ಪ್ಲ್ಯಾನ್ ಮಾಡೋದಕ್ಕೆ ಹೋಗಲ್ಲ. ಏನು ಅಡುಗೆ ಮಾಡಬೇಕು, ಏನು ಮಾಡಬೇಕು ಅಂತ. ಈವ್ನಿಂಗ್ಗೆ ನಾವು ಯೋಚನೆ ಮಾಡೋಕ್ಕೆ ಹೋದರೆ ಯೋಚನೆ ಒಳಗಡೆ ಅರ್ಧ ದಿನ ಹೊರಟೋಗುತ್ತೆ. ಸೊ ಮಧ್ಯಾಹ್ನ ಟೈಮ್ ಫ್ರೀ ಇರ್ತೀರಲ್ಲ, ಆವಾಗ ನಾವು ಈವ್ನಿಂಗಿಗೆ ಏನಾದರೂ ಅಡುಗೆ ಮಾಡಬೇಕಾ ಅನ್ನೋದನ್ನು ಮಧ್ಯಾಹ್ನನೇ ಪ್ಲ್ಯಾನ್ ಮಾಡಿದ್ರೆ ಈವ್ನಿಂಗಿಗೆ ಒಂದು 5 ಗಂಟೆಗೆ ಶುರು ಮಾಡ್ಕೋತೀನಿ. ಒಂದು 6 ಗಂಟೆ ಅಷ್ಟೊತ್ತಿಗೆ ಏನು ಮಾಡಬೇಕು ಅನ್ನೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅಂದರೆ ಬೆಳ್ಳುಳ್ಳಿ ಏನಾದರೂ ಇಲ್ಲ ಅಂತಂದರೆ ಈರುಳ್ಳಿ ಸಿಪ್ಪೆ ತೆಗೆಯೋದು ಅಥವಾ ಈ ಥರ ತರಕಾರಿ ಸೋಸಿಡೋದು, ಏನು ಬೇಕೋ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಯಾಕೆಂದರೆ ಮಗು ಇರುವಾಗ ಮಧ್ಯ ಅರ್ಧ ಗಂಟೆ ನಾವು ಗ್ಯಾಪ್ ಕೊಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಒಂದು 6 ಗಂಟೆ ಅಷ್ಟೊತ್ತಿಗೆ ಡಿಸೈಡ್ ಆಗೋಗುತ್ತೆ ಏನು ಮಾಡಬೇಕು ಮತ್ತು ಏನೆಲ್ಲ ರೆಡಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು. ಸೊ ಅಷ್ಟರಲ್ಲಿ ಪ್ರಗತಿ ಕೂಡ ಬಂದರು. ಪ್ರಗತಿಗೆ ಹಾಲನ್ನ ಬಿಸಿ ಮಾಡ್ತಾಯಿದ್ದೆ. ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಏನು, ಮನೇಲಿರೋರಿಗೆ ಯಾಕೆ ಅಂದ್ಕೊತಾರೆ, ಬಟ್ ಹೌಸ್ ವೈಫ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ತುಂಬಾ ಇಂಪಾರ್ಟೆಂಟು, ಅದು ಬ್ಯುಸಿ ಇರೋರಿಗೆ. ನೋಡಿ ಇವಾಗ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ನನ್ನ ಮಗಳು ಎಷ್ಟು ಚೆನ್ನಾಗಿ ಟ್ಯೂಷನ್ನಿಗೆ ಹೋದ್ರು. ಸ್ಕೂಲಿಂದನೂ ಬಂದು ಟ್ಯೂಷನ್ಗೂ ಹೋಗಿ ಎಲ್ಲ ಆಯಿತು. ಬರೋಷ್ಟರಲ್ಲಿ ಸ್ವಲ್ಪ ತಲೆನೋವ್ತಾ ಇದೆ ಅಂತ ಹೇಳ್ಬಿಟ್ಟು ಹತ್ಕೊಂಡು ಬಂದಿದ್ದು. ಅಷ್ಟೇ ಒಂದು ಹಾಫ್ ಆನ್ ಅವರ್ಗೆ ಫೀವರ್ ಕೂಡ ಬಂದುಬಿಡ್ತು. ಸೊ ಹೀಗೆ ನಾವು ಏನೇ ಪ್ಲ್ಯಾನ್ ಮಾಡಿದ್ರು ಒಂದು ಮಧ್ಯೆ ಇನ್ನೊಂದೇನೋ ಆ್ಯಡ್ ಆಗಿರುತ್ತೆ. ಸೊ ಹಾಗಾಗಿ ನಮಗೆ ಈ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಏನು ಅಂತೀವಲ್ಲ, ನಮ್ಮ ಡೇಯನ್ನು ಅಥವಾ ನಮ್ಮ ದಿನಾನ ಕಳೆಯೋದಿದೆಯಲ್ಲ, ಅದು ತುಂಬಾ ಪ್ಲ್ಯಾಂಡಾಗೇ ಇರಬೇಕಂತ ನನಗನ್ಸುತ್ತೆ. ಸೊ ಹಾಗಾಗಿ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದಕ್ಕೆ ಬೇಗ ಅಡುಗೆ ಮಾಡಿ ಊಟ ಮಾಡಿಸೋದಕ್ಕೆ ಸರಿ ಹೋಯ್ತು. ಇಲ್ಲ ನನ್ನ ಮಗಳು ಬಂದು 7 ಅಥವಾ 6:30, ಆವಾಗ ನಾನು ಪ್ಲ್ಯಾನ್ ಮಾಡೋಕ್ಕೋದ್ರೆ ಅವ್ರು ನಿದ್ದೆನೂ ಮಾಡಿಬಿಡ್ತಾರೆ, ಹುಷಾರು ಬೇರೆ ಇಲ್ಲ. ಸೊ ಹಾಗಾಗಿ ಇವಾಗ ನಾನು ಈ ಸ್ಪ್ರಿಂಗ್ ಆನಿಯನ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಒಂದು ಇಡಿಯಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ. ಮಸಾಲೆಗೆ ನಾನು ರುಬ್ಬೋದಕ್ಕೆ ಈರುಳ್ಳಿ, ಟೊಮೊಟೊ, ತೆಂಗಿನಕಾಯಿ ಮತ್ತು ಸಾಂಬಾರು ಪುಡಿ 1 ಸ್ಪೂನಷ್ಟು ಹಾಕಿ ಮಸಾಲ ರುಬ್ಬಿಟ್ಟಿದ್ದೀನಿ. ಅದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ, ಒಂದು ವಿಷಿಲ್ ಬರಬೇಕಿದು. ಬೇಕಂದರೆ ಇದಕ್ಕೆ ಸ್ವಲ್ಪ ಟೊಮೊಟೊ ಕೂಡ ಕಟ್ ಮಾಡಿ ಹಾಕ್ಕೋಬೋದು. ಉಪ್ಪು ಹಾಕಿ ಒಂದು ವಿಷಿಲ್ ಬರಲಿ ಸಾಕು, ಬೇಳೆ ಬೆಂದರೆ ಸಾಕಾಗುತ್ತೆ. ಈಗ ನಾನು ಬಟಾಣಿ ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೆ. ಅದಕ್ಕೂ ಕೂಡ ಒಂದು ಸ್ವಲ್ಪ ಈರುಳ್ಳಿ, 1-2 ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿಯನ್ನು ಹಾಗೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಬಿಟ್ಟು ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದು. ನಾನು ಸ್ವಲ್ಪ ತರಿಯಾಗೆ ರುಬ್ಬಿದ್ದೀನಿ. ನಿಮಗೆ ಹೆಂಗೆ ಬೇಕೋ ಹಾಗೆ, ಅಂದರೆ ಗ್ರೇವಿಗೆ ನಿಮಗೆ ತುಂಬ ನೈಸ್ ಪೇಸ್ಟ್ ಬೇಕಂತಂದರೆ ನೈಸಾಗಿ ಮಾಡ್ಕೋಬೋದು. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಈ ಥರ ನಾನು ಸ್ವಲ್ಪ ತರಿಯಾಗಿ ರುಬ್ಬಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ, ಜೀರಿಗೆ, ಒಂದು ಸ್ವಲ್ಪ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ ಹಾಕಿ, ಖಾರದ ಪುಡಿ ಸೀದೋಗ್ಬಿಡುತ್ತೆ ಬೇಗ, ಹಾಕಿ ಸ್ವಲ್ಪ ಇದಾದಮೇಲೆ ರುಬ್ಬಿರೋ ಮಸಾಲೆನ ಹಾಕ್ಕೊಂಬಿಡೋಣ. ನಾನಿದು ಗ್ರೇವಿ ಮಾಡ್ಕೊಂಡಿದ್ದು ಬೆಳಗ್ಗೆಗೆ ಪ್ರಗತಿಗೆ ಚಪಾತಿ, ದೋಸೆ ಏನಾದರೂ ಮಾಡಿ ಕೊಡ್ಬೋದು ಇದಕ್ಕೆ. ಇಲ್ಲ ಅಂತಂದರೆ ಜೀರಾ ರೈಸು ಅಥವಾ ಫ್ರೈಡ್ ರೈಸು ಏನಾದರೂ ಮಾಡಿ ಬಟಾಣಿ ಗ್ರೇವಿ ಇದ್ದರೆ ಅದ್ರ ಜೊತೆಗೆ ಆಗುತ್ತೆ. ಅಂತಂದರೆ ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ಗೆ ಪ್ಲ್ಯಾನ್ ಮಾಡಿ ನಾನು ಒಂದು ಏನಾದರೂ ಮಾಡಿರ್ತೀನಿ ನೈಟ್ ಟೈಮಲ್ಲೇ.
ಸೊ ಹಾಗಾಗಿ ಅದಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟಾಣಿ ಗ್ರೇವಿ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಅಕಸ್ಮಾತ್ ಏನೂ ಆಗಿಲ್ಲ ಅಂದರೆ ಚಪಾತಿನ ನೈಟೇ ಕಳಿಸಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಚಪಾತಿ ಮಾಡ್ಬೋದು, ಇಲ್ಲ ಕಳಿಸಿ ಆಗಲೇ ಮಾಡ್ಕೋಬೋದು. ಅಷ್ಟು ಟೈಮ್ ಇದೆ ಅಂದರೆ ಬೆಳಗ್ಗೆನೇ ಮಾಡ್ಕೋಬೋದು. ಇಲ್ಲಿ ಬೇಳೆ ಒಂದು ಕೂಗಿದೆ, ಅದಕ್ಕೆ ಸ್ಪ್ರಿಂಗ್ ಆನಿಯನ್ ಕಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಒಂದು ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಇಲ್ಲಿ ಬಟಾಣಿ ಗ್ರೇವಿ ಕೂಡ ರೆಡಿ ಆಯಿತು. ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಒಂಥರ ಟೇಸ್ಟ್ ಆಗಿರುತ್ತೆ, ಘಮ ಘಮ ಅಂತ ಇರುತ್ತೆ ಸ್ಪ್ರಿಂಗ್ ಆನಿಯನ್ನ ಸಾಂಬಾರಲ್ಲಿ ಹಾಕಿ ಕುದಿಸ್ಬೇಕಾದ್ರೆ. ಸೊ ಹೀಗೆ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಅಮ್ಮಂದಿರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೇನೋ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆಯ ನೈಟ್ ಟೈಮ್ ರೊಟೀನ್, ಗುಡ್ ನೈಟ್ ಟೈಮ್ ರೊಟೀನಿಂದ ಬೆಟರ್ ಮಾರ್ನಿಂಗ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ನನ್ನ ಫ್ರೆಂಡು ನೈಬರು ನೀರು ದೋಸೆ ಕೊಟ್ಟಿದ್ದರು, ಅದಕ್ಕೆ ಬಟಾಣಿ ಗ್ರೇವಿ ಹಾಕಿ 8 ಗಂಟೆ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಆಗೋಯಿತು. 8 ಗಂಟೆಗೆಲ್ಲ ಅಡುಗೆ ಮಾಡಿದೆ. ಅದು ನನ್ನ ಮಗನ ಜೊತೆಯಲ್ಲಿ ನೋಡಿಕೊಂಡೆ ಕೆಲಸಗಳನ್ನ ಮುಗಿಸ್ಕೊತೀನಿ. ಸೊ ಇನ್ನು ಫೀವರ್ ಕೂಡ ಜಾಸ್ತಿ ಆಗೋಯಿತು, ಬರೀ ಹೆಡ್ಡೇಕ್ ಅಂತ ಬಂದಿದ್ದು, ಬಾಡಿ ಹಂಗೆ ಹೀಟ್ ಆಗ್ತಾ ಫುಲ್ ಫೀವರ್ ಬಂದುಬಿಡ್ತು. ಸರಿ ನಾನೇ ಊಟ ಮಾಡಿಸಿ ಮಲಗಿಸ್ದೆ. ಈಗ ಮಲಗಿದ ತಕ್ಷಣ ನಂದೊಂದು ಸ್ವಲ್ಪ ಟೈಮ್ ಕಿಚನಿಗೆ ಕೊಡಬೇಕಾಗತ್ತೆ. ಇವಾಗ ಟೈಮ್ ಕೊಟ್ಟರೆ ಬೆಳಗ್ಗೆಗೆ ಟೈಮ್ ಸೇವ್ ಆಗುತ್ತೆ. ಹಾಲು ಏನು ಉಳಿದಿರುತ್ತಲ್ಲ ಅದನ್ನೆಲ್ಲ ಒಂದು ಬಾಟಲ್ಗೆ ಹಾಕ್ಬಿಟ್ಟು ಹಾಲು ಕುಕ್ಕರ್ನ ವಾಶ್ ಮಾಡಿಬಿಡ್ತೀನಿ. ಬೆಳಗ್ಗೆಗೆ ಮತ್ತೆ ಹಾಲು ಕಾಯಿಸೋದಕ್ಕೆ ಬೇಕಾಗುತ್ತೆ. ಇದು ಬಂದುಬಿಟ್ಟು ಮಾರ್ನಿಂಗ್ ಬೇಗ ಹೋಗೋದ್ರಿಂದ ಹಾಲನ್ನು ಕಾಯಿಸಿರೋ ಹಾಲಲ್ವಾ, ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ಕಾಯಿಸ್ಕೊಡ್ಬೋದು. ಕಾಫಿ ಬೇಕಂದರೆ ಮಾಡ್ಕೋಬೋದು, ಟೀ ಬೇಕಂದರೆ ಮಾಡ್ಕೋಬೋದು, ಮತ್ತೆ ಚೆನ್ನಾಗಿ ಕಾಯಿಸ್ಬೇಕಂತ ಏನಿರೋದಿಲ್ಲ. ಸೊ ಹಾಗಾಗಿ ಹಾಲು ಕುಕ್ಕರ್ ತೊಳ್ಬಿಡ್ತೀನಿ. ನೈಟ್ ಪಾತ್ರೆ ಯಾಕೆ ತೊಳಿತೀನಿ ಅಂತಂದರೆ ಸಿಂಕಲ್ಲಿ ಸ್ವಲ್ಪ ದೊಡ್ಡ ಪಾತ್ರೆ, ಅಡುಗೆ ಮಾಡಿರ್ತೀವಲ್ಲ, ಕುಕ್ಕರು, ಹಾಲು ಕುಕ್ಕರು, ಇವೆಲ್ಲ ಸ್ವಲ್ಪ ದೊಡ್ಡ ಪಾತ್ರೆ ನೋಡೋದಕ್ಕೆ ಕಡಿಮೆನೇ ಇರುತ್ತೆ, ಆದರೆ ಸಿಂಕು ತುಂಬ ತುಂಬಿರೋ ಥರ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಗೆ ಏನು ಅನ್ಕೋತೀವಿ ಇಷ್ಟೊಂದು ಪಾತ್ರೆ ಅಂತ, ಅಲ್ಲಿರೋದೇ ಒಂದು 5-6 ಪಾತ್ರೆ. ಕೆಲವೊಂದು ಸರಿ ಹಾಗೇನೆ ದೊಡ್ಡ ಪಾತ್ರೆ ಹಾಕಿದಾಗ ಚಿಕ್ಕ ಸಿಂಕ್ ಇರುತ್ತೆ, ಸೊ ಪಾತ್ರೆ ತುಂಬ ಇದೆ ಅನಿಸುತ್ತೆ. ತೊಳೆಯೋಕೆ ಹೋದಾಗ 5 ಪಾತ್ರೆ ಇರುತ್ತೆ. ಇಲ್ಲಿ ನಮ್ಮ ಮನೆಯ ಕಳ್ಳ ಕೃಷ್ಣ ಮಾಡ್ತಾ ಇರುವಂತಹ ಕೆಲಸ ಇದು. ಸೊ ಹೀಗೆ ಪ್ರೀತಮ್ನ ನೋಡ್ಕೊತ ಕಿಚನ್ದೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಅಡುಗೆನೂ ಮಾಡಿಬಿಟ್ಟಿದ್ದೀನಿ, ಊಟನೂ ಆಯಿತು. ಪಾತ್ರೆ ಏನಿತ್ತು ಸಣ್ಣ ಪುಟ್ಟ ಪಾತ್ರೆ ಕೂಡ ತೊಳ್ಕೊಂಡಿದ್ದೀನಿ. ಸೊ ಈ ಥರ ಶೆಲ್ಫ್ಗಳೆಲ್ಲ ಕ್ಲೀನಾಗಿ ಒರೆಸೋದ್ರಿಂದ ಜಿರಳೆ ಬರೋದಿಲ್ಲ. ಜಿರಳೆಗೆ ಒಂದು ಹೋಮ್ ರೆಮಿಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ, ತುಂಬ ವರ್ಕ್ ಆಗಿದೆ ನನಗೆ. ಸೊ ಹಾಗಾಗಿ ಇದರಿಂದ ಮತ್ತೆ ತುಂಬ ನಾನೊಂದು ವಿಚಾರ ಹೇಳಬೇಕಂತ ಅಂದ್ಕೊಂಡೆ. ಮನೇಲಿ ತಾನೇ ಇರ್ತೀಯ, ನಿಂದೇನು ಕೆಲಸ, ನೀನೇನು ಮಾಡ್ತೀಯ, ನಿನ್ಗೆ ಯಾಕೆ ಅದು, ನಿನ್ಗೆ ಯಾಕೆ ಇದು ಅಂತ ಮನೇಲಿರೋ ಹೆಣ್ಮಕ್ಳಿಗೆ ತುಂಬಾ ಒಂಥರ ಇದಾಗಿ ಮಾತಾಡ್ತಾರೆ. ಇನ್ನೊಂದು ಏನಂತ ಅಂದರೆ, ಮನೇಲಿರೋ ಹೆಣ್ಮಕ್ಳು ಇಷ್ಟು ಕೆಲಸ ಮಾಡಲಿಲ್ಲ ಅಂತಂದರೆ ಹೊರಗಡೆ ಹೋಗಿ ಮಾಡೋ ಕೆಲಸಗಳನ್ನ ನೀವು ಯಾರೂ ಮಾಡೋಕ್ಕಾಗಲ್ಲ. ಮಗು ಸ್ಕೂಲ್ಗೆ ಹೋಗೋಕ್ಕಾಗಲ್ಲ, ನೀವು ಆಫೀಸ್ಗೆ ಹೋಗೋಕ್ಕಾಗಲ್ಲ, ಮನೆ ನೀಟಾಗಿರಲ್ಲ, ಮನೇಲಿ ನೆಮ್ಮದಿ ಇರಲ್ಲ. ಸೊ ಈ ಒಂದೆಲ್ಲದಕ್ಕೂ ಮೇಯ್ನ್ ರೂಟ್ ಬಂದು ಹೌಸ್ ವೈಫು. ಈ ಹೌಸ್ ವೈಫ್ ಮನೇಲಿ ಎಷ್ಟು ಚೆನ್ನಾಗಿ, ಎಷ್ಟು ಖುಷಿಯಾಗಿ, ಎಷ್ಟು ಪ್ಲ್ಯಾಂಡಾಗಿ, ಎಷ್ಟು ಆ್ಯಕ್ಟಿವ್ ಆಗಿ ಮನೆ ಕೆಲಸನ ಮುಗಿಸ್ಕೊಂಡು ಅವ್ರು ಖುಷಿಯಾಗಿರ್ತಾರೋ, ನಿಮ್ಮದೆಲ್ಲ ಕೆಲಸ ಅಷ್ಟೇ ಖುಷಿಯಾಗುತ್ತೆ. ನೀವು ಬೇಗ ಆಫೀಸ್ಗೆ ಹೋಗ್ಬೋದು, ಬೇಗ ಮಕ್ಕಳು ಸ್ಕೂಲ್ಗೆ ಹೋಗ್ಬೋದು, ಮಕ್ಕಳು ಕೂಡ ಮನೇಲಿ ಹ್ಯಾಪಿಯಾಗಿರ್ಬೋದು. ಕ್ಲೀನಾಗಿರೋ ಹೌಸ್ ನೋಡಿದಾಗ ನಿಮಗೂ ಖುಷಿಯಾಗುತ್ತೆ. ಸೊ ಇದಿಷ್ಟು ಮೇನ್ ಕಂಟ್ರೋಲು ಹೌಸ್ ಓನರ್ ಕೈಲಿರುತ್ತೆ ಅಂತಂದರೆ ಹೋಮ್ ಮೇಕರ್ ಕೈಯಲ್ಲಿರುತ್ತೆ. ಹಾಗಾಗಿ ಅವ್ರನ್ನ ಅಷ್ಟೊಂದು ಇದಾಗಿ ಎಲ್ಲ ನೋಡೋಕೆ ಹೋಗ್ಬಿಡಿ, ನೀವು ಮನೇಲಿ ತಾನೇ ಇರ್ತೀಯ. ಇದು ತುಂಬ ಜನಕ್ಕೆ ಕಾಮನ್ ಡೈಲಾಗ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಮನಿ ಪ್ಲ್ಯಾಂಟ್ಗೆ ಸ್ವಲ್ಪ ನೀರು ಚೇಂಜ್ ಮಾಡೋದಿತ್ತು, ಚೇಂಜ್ ಮಾಡಿದೆ. ಇನ್ನೂ ತುಂಬ ಚಿಕ್ಕ ಮಗು ಇದೆ, ನನಗೆ ಬೆಳಗ್ಗೆ ಎದ್ದು ಮೋಪ್ ಮಾಡೋಕ್ಕಾಗಲ್ಲ ಅಂತಂದರೆ ಮಗು ಮಲಗಿದ್ದು ಒಂದು 10 ನಿಮಿಷ ಮೋಪ್ ಮಾಡ್ಕೊಂಬಿಡಿ. ಅವಾಗ ಬೆಳಗ್ಗೆಗೆ ನೀವು ಮೋಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಹಾಗೆ ನಾನು ನೈಟಲ್ಲೇ ಬಟ್ಟೆಯನ್ನು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ, ಹಾಕ್ಬಿಟ್ಟು ಟೈಮರ್ನ ಸೆಟ್ ಮಾಡ್ತೀನಿ. ಅಂದರೆ ಬೆಳಗ್ಗೆ 5 ಗಂಟೆಗೆ ಆಟೋಮೆಟಿಕ್ಕಾಗಿ ಆ ವಾಷಿಂಗ್ ಮಿಷಿನ್ ಆನ್ ಆಗಬೇಕು. ಯಾಕೆ ಅಂತಂದರೆ ಇವಾಗಂತೂ ಚಳಿಗಾಲದಲ್ಲಿ ಬಟ್ಟೆ ಒಣಗೋದು ಕಷ್ಟ, 2-3 ದಿನ ಇದರಲ್ಲೇ ಇರಬೇಕಾಗುತ್ತೆ. ಸೊ ಹಾಗಾಗಿ ನಾನು ನೈಟೇ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಬೆಳಗ್ಗೆ ಎದ್ದು ಹಾಕಿ ಅದು ವಾಶ್ ಮಾಡಿ 1 ಅವರ್ ಮೇಲೆ ತೊಗೊಳುತ್ತೆ. ಅದು ವಾಶ್ ಆದಮೇಲೆ ನಾವು ಹೋಗಿ ಒಣಗಾಕೋಷ್ಟರಲ್ಲಿ ಮಧ್ಯಾಹ್ನ ಆಗುತ್ತೆ, ಮಧ್ಯಾಹ್ನದ ಬಿಸಿಲು ಹೊರಟೋಗಿರುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ನೈಟೇ ಈ ಥರ ಸೆಟ್ ಮಾಡಿ ಇಟ್ಬಿಡ್ತೀನಿ. ಎವ್ರಿ ಡೇ ಒಂದು ಲೋಡ್ ವಾಷಿಂಗ್ ಮಿಷಿನ್ಗೆ ಹಾಕಿ, ಪ್ರತಿದಿನ ಒಂದು ಲೋಡ್ ಹಾಕಲೇಬೇಕು, ಇಲ್ಲ ಅಂತಂದರೆ ಮನೇಲಿ ಬಟ್ಟೆನೇ ಜಾಸ್ತಿ ಆಗುತ್ತೆ. ಸೊ ಇದೇ ರೀತಿಯಾದಂತಹ ಟೈಮ್ ಮ್ಯಾನೇಜ್ಮೆಂಟ್ ಟಿಪ್ಸ್ ಅಂತ ಹೇಳ್ಬಿಟ್ಟು, ಅಂತಂದರೆ ಬ್ಯುಸಿ ಇರೋವಂಥ ಮನೇಲಿರೋ ಅಮ್ಮಂದಿರಿಗಾಗಿರ್ಬೋದು, ಹೊರಗಡೆ ಆಗಿರ್ಬೋದು ಹೆಲ್ಪ್ ಆಗುವಂಥ ವೀಡಿಯೋಸನ್ನು ನಾನು ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ. ಸೊ ಇದಿಷ್ಟನ್ನು ನಾನು ಎಲ್ಲರೂ ಫಾಲೋ ಮಾಡಲೇಬೇಕು ಅಥವಾ ಮಾಡಿ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆಂದರೆ ಚಿಕ್ಕ ಮಗು ಇರುವಾಗ ಪ್ರತಿ ದಿನವೂ ಡಿಫ್ರೆಂಟ್ ಆಗಿರುತ್ತೆ. ಇವತ್ತಿನ ದಿನ ಹೀಗಿರುತ್ತೆ, ನಾಳೆ ದಿನ ಹೀಗಿರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಹೀಗೆ ಮಕ್ಕಳಿರೋ ಮನೆಯಲ್ಲಿ ನಾವೇನೇ ಪ್ಲ್ಯಾನ್ ಮಾಡಿದ್ರು ಬಟ್ 75% ನಾವು ಮಾಡಿರೋ ಪ್ಲ್ಯಾನನ್ನು ಮಾತ್ರ ರೀಚ್ ಆಗ್ಬೋದು, 25% ಅಷ್ಟೇ ಮೇಲೆ ಕೆಳಗೆ ಆಗುತ್ತೆ. ಸೊ ಇದು ನಿಮಗೆ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ವಿಡಿಯೋನ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.